ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕೂಡಿಸುವ ಕಾರ್ಯ ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಈ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳ ಅಳವಡಿಕೆ ವಿಚಾರದಲ್ಲಿ ರೈತ ಮುಖಂಡ ವೀರ ಸಂಗಯ್ಯ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರತಕ್ಕಂತಹ ತುಂಗಭದ್ರಾ ಜಲಾಶಯದ ಈ ಒಂದು ಗೇಟ್ ಗಳ ಅಳವಡಿಕೆ ವಿಚಾರದಲ್ಲಿ ಅವೈಜ್ಞಾನಿಕತೆಯಿಂದ ಕೂಡಿದೆನಾ ಅಂತಕ್ಕಂತಹ ಅನುಮಾನವನ್ನ ಸ್ವತಃ ಕನ್ನಯ್ಯ ನಾಯ್ಡು ಅವರೇ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂತಹ ಸ್ಫೋಟಕ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ಒಂದೇ ಒಂದು ಕ್ರಸ್ಟ್ ಗೇಟ್ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕೇವಲ ಕ್ರಸ್ಟ್ ಗೇಟ್ ನಂಬರ್ 18 ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಟಿಬಿ ಬೋರ್ಡ್ ನ ಕಾರ್ಯವೈಖರಿಯ ಬಗ್ಗೆ ಇವತ್ತು ಈ ರೀತಿಯಾದಂತಹ ಪ್ರಸಂಗಗಳು ಮತ್ತು ಅವೈಜ್ಞಾನಿಕವಾಗಿ ಮಾಡಲಾಗ್ತಿದೆ ಅಂತಕ್ಕಂತಹ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಇವತ್ತು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸತಕ್ಕಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇವಲ ಪ್ರಚಾರವನ್ನು ಕೂಡ ತಗೊಳ್ತಾ ಇದೆ ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಕಳೆದ 3 ತಿಂಗಳಿಂದ ಪ್ರಾರಂಭ ಆದ್ರೂ ಕೂಡ ಇಂತಹ ಕ್ರಸ್ಟ್ ಗೇಟ್ ಗಳನ್ನ ಈಗಾಗಲೇ ಕೂಡಿಸ್ತಕ್ಕಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಮಂದಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ ಅಂತಕ್ಕಂತಹ ಒಂದು ವಿಚಾರ ಕೂಡ ಸಾಕಷ್ಟು ಮಹತ್ವದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ಅಧಿಕಾರಿಗಳು ವಿಜಯನಗರ ಜಿಲ್ಲಾಡಳಿತ ಮತ್ತು ಸಚಿವರಿಗೆ, ರಾಜಕಾರಣಿಗಳಿಗೆ ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂತ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥ. ಯಾಕೆ ಅಂತ ಹೇಳೋದಾದ್ರೆ ಇದುವರೆಗೂ ಕೂಡ ಆಗಿರ್ತಕ್ಕಂತಹ ಒಂದೇ ಒಂದು ಕ್ರಸ್ಟ್ ಗೇಟ್. ಆದ್ರೆ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಬಂದಂತಹ ಸಚಿವ ಜಮೀರ್ ಅಹಮದ್ ಅವರಿಗೆ 5 ಗೇಟ್ಗಳು ಪೂರ್ತಿಯಾಗಿದೆ ಅಂತಕ್ಕಂತಹ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ವಿಜಯನಗರ ಜಿಲ್ಲಾಡಳಿತಕ್ಕೆ ತುಂಗಭದ್ರಾ ಆಡಳಿತ ಮಂಡಳಿಯ ಅಧಿಕಾರಿಗಳು ಒಂದು ತಪ್ಪು ಸಂದೇಶವನ್ನ ಕೊಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ವಿಚಾರ ಇವತ್ತು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗ ಮುಂಗಾರು ಹಂಗಾಮು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಅಷ್ಟರೊಳಗಡೆ ಎಲ್ಲಾ ಗೇಟ್ ಗಳನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನಾ, ಎಲ್ಲಾ ಹೊಸ ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರವನ್ನ ಹೇಳಲಾಗ್ತಾ ಇದೆ. ಒಂದು ಗೇಟ್ ಅನ್ನ ಮಾತ್ರ ಕೂಡಿಸಿರ್ತಕ್ಕಂತಹ ತುಂಗಭದ್ರಾ ಆಡಳಿತ ಮಂಡಳಿ ಇನ್ನು 10 ಗೇಟ್ ಗಳನ್ನ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ತುಂಗಭದ್ರಾ ಬೋರ್ಡ್ ನ ಕಾರ್ಯದರ್ಶಿ ಆಗಿರ್ಬೋದು, ಸ್ಥಳೀಯ ಇಂಜಿನಿಯರ್ ಗಳಾಗಿರ್ಬೋದು, ಈ ಒಂದು ವಿಚಾರದಲ್ಲಿ ಅಧಿಕೃತವಾಗಿ ಎಷ್ಟು ಕ್ರಸ್ಟ್ ಗೇಟ್ ಗಳನ್ನ ನಾವು ಕೂಡಿಸಿದ್ದೇವೆ, ಆದ್ರೆ ಎಷ್ಟು ಕ್ರಸ್ಟ್ ಗೇಟ್ ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂತ ವಿಚಾರವನ್ನ ಒಂದೇ ಒಂದು ಪ್ರೆಸ್ ನೋಟ್ ಆಗ್ಲಿ ಅಥವಾ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಆಗ್ಲಿ ಮಾಧ್ಯಮದವರಿಗೂ ಹೇಳದೇ ಇರ್ತಕ್ಕಂಥದ್ದು, ಜೊತೆಗೆ ವಿಜಯನಗರ ಜಿಲ್ಲಾಡಳಿತಕ್ಕೂ ಕೂಡ ಹೇಳದೇ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ತುಂಗಭದ್ರಾ ಜಲಾಶಯದ ಈ ಒಂದು ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಆಡಳಿತ ಮಂಡಳಿಯ ಕಾರ್ಯವೈಖರಿ ಅನುಮಾನವನ್ನ ಮೂಡಿಸ್ತದೆ ಅಂತಕ್ಕಂತಹ ವಿಚಾರಗಳು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಏನೇ ಮಾಡಿ ಆದ್ರೆ ರೈತರ ಜೊತೆಗೆ ಆಟವನ್ನ ಆಡಬೇಡಿ ಅಂತಕ್ಕಂತಹ ಎಚ್ಚರಿಕೆಯನ್ನ ಸ್ಥಳೀಯ ರೈತ ಸಂಘಟನೆ ನಾಯಕರುಗಳು ಕೊಟ್ಟಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕೂಡಿಸುವ ಕಾರ್ಯ ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಈ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳ ಅಳವಡಿಕೆ ವಿಚಾರದಲ್ಲಿ ರೈತ ಮುಖಂಡ ವೀರ ಸಂಗಯ್ಯ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರತಕ್ಕಂತಹ ತುಂಗಭದ್ರಾ ಜಲಾಶಯದ ಈ ಒಂದು ಗೇಟ್ ಗಳ ಅಳವಡಿಕೆ ವಿಚಾರದಲ್ಲಿ ಅವೈಜ್ಞಾನಿಕತೆಯಿಂದ ಕೂಡಿದೆನಾ ಅಂತಕ್ಕಂತಹ ಅನುಮಾನವನ್ನ ಸ್ವತಃ ಕನ್ನಯ್ಯ ನಾಯ್ಡು ಅವರೇ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂತಹ ಸ್ಫೋಟಕ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ಒಂದೇ ಒಂದು ಕ್ರಸ್ಟ್ ಗೇಟ್ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕೇವಲ ಕ್ರಸ್ಟ್ ಗೇಟ್ ನಂಬರ್ 18 ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಟಿಬಿ ಬೋರ್ಡ್ ನ ಕಾರ್ಯವೈಖರಿಯ ಬಗ್ಗೆ ಇವತ್ತು ಈ ರೀತಿಯಾದಂತಹ ಪ್ರಸಂಗಗಳು ಮತ್ತು ಅವೈಜ್ಞಾನಿಕವಾಗಿ ಮಾಡಲಾಗ್ತಿದೆ ಅಂತಕ್ಕಂತಹ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಇವತ್ತು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸತಕ್ಕಂತಹ ವಿಚಾರದಲ್ಲಿ
ರಾಜ್ಯ ಸರ್ಕಾರ ಕೇವಲ ಪ್ರಚಾರವನ್ನು ಕೂಡ ತಗೊಳ್ತಾ ಇದೆ ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಕಳೆದ 3 ತಿಂಗಳಿಂದ ಪ್ರಾರಂಭ ಆದ್ರೂ ಕೂಡ ಇಂತಹ ಕ್ರಸ್ಟ್ ಗೇಟ್ ಗಳನ್ನ ಈಗಾಗಲೇ ಕೂಡಿಸ್ತಕ್ಕಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಮಂದಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ ಅಂತಕ್ಕಂತಹ ಒಂದು ವಿಚಾರ ಕೂಡ ಸಾಕಷ್ಟು ಮಹತ್ವದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ಅಧಿಕಾರಿಗಳು ವಿಜಯನಗರ ಜಿಲ್ಲಾಡಳಿತ ಮತ್ತು ಸಚಿವರಿಗೆ, ರಾಜಕಾರಣಿಗಳಿಗೆ ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂತಹ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥ. ಯಾಕೆ ಅಂತ ಹೇಳೋದಾದ್ರೆ ಇದುವರೆಗೂ ಕೂಡ ಆಗಿರ್ತಕ್ಕಂತಹ ಒಂದೇ ಒಂದು ಕ್ರಸ್ಟ್ ಗೇಟ್, ಆದ್ರೆ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಬಂದಂತಹ ಸಚಿವ ಜಮೀರ್ ಅಹಮದ್ ಅವರಿಗೆ 5 ಗೇಟ್ಗಳು ಪೂರ್ತಿಯಾಗಿದೆ ಅಂತಕ್ಕಂತಹ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ವಿಜಯನಗರ ಜಿಲ್ಲಾಡಳಿತಕ್ಕೆ ತುಂಗಭದ್ರಾ ಆಡಳಿತ ಮಂಡಳಿಯ ಅಧಿಕಾರಿಗಳು ಒಂದು ತಪ್ಪು ಸಂದೇಶವನ್ನ ಕೊಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ವಿಚಾರ ಇವತ್ತು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗ ಮುಂಗಾರು ಹಂಗಾಮು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಅಷ್ಟರೊಳಗಡೆ ಎಲ್ಲಾ ಗೇಟ್ ಗಳನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನಾ, ಎಲ್ಲಾ ಹೊಸ ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರವನ್ನ ಹೇಳಲಾಗ್ತಾ ಇದೆ. ಒಂದು ಗೇಟ್ ಅನ್ನ ಮಾತ್ರ ಕೂಡಿಸಿರ್ತಕ್ಕಂತಹ ತುಂಗಭದ್ರಾ ಆಡಳಿತ ಮಂಡಳಿ ಇನ್ನು 10 ಗೇಟ್ ಗಳನ್ನ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ತುಂಗಭದ್ರಾ ಬೋರ್ಡ್ ನ ಕಾರ್ಯದರ್ಶಿ ಆಗಿರ್ಬೋದು, ಸ್ಥಳೀಯ ಇಂಜಿನಿಯರ್ ಗಳಾಗಿರ್ಬೋದು, ಈ ಒಂದು ವಿಚಾರದಲ್ಲಿ ಅಧಿಕೃತವಾಗಿ ಎಷ್ಟು ಕ್ರಸ್ಟ್ ಗೇಟ್ ಗಳನ್ನ ನಾವು ಕೂಡಿಸಿದ್ದೇವೆ, ಆದ್ರೆ ಎಷ್ಟು ಕ್ರಸ್ಟ್ ಗೇಟ್ ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂತ ವಿಚಾರವನ್ನ ಒಂದೇ ಒಂದು ಪ್ರೆಸ್ ನೋಟ್ ಆಗ್ಲಿ ಅಥವಾ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಆಗ್ಲಿ ಮಾಧ್ಯಮದವರಿಗೂ ಹೇಳದೇ ಇರ್ತಕ್ಕಂಥದ್ದು, ಜೊತೆಗೆ ವಿಜಯನಗರ ಜಿಲ್ಲಾಡಳಿತಕ್ಕೂ ಕೂಡ ಹೇಳದೇ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ತುಂಗಭದ್ರಾ ಜಲಾಶಯದ ಈ ಒಂದು ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಆಡಳಿತ ಮಂಡಳಿಯ ಕಾರ್ಯವೈಖರಿ ಅನುಮಾನವನ್ನ ಮೂಡಿಸ್ತದೆ ಅಂತಕ್ಕಂತಹ ವಿಚಾರಗಳು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಏನೇ ಮಾಡಿ ಆದ್ರೆ ರೈತರ ಜೊತೆಗೆ ಆಟವನ್ನ ಆಡಬೇಡಿ ಅಂತಕ್ಕಂತಹ ಎಚ್ಚರಿಕೆಯನ್ನ ಸ್ಥಳೀಯ ರೈತ ಸಂಘಟನೆ ನಾಯಕರುಗಳು ಕೊಟ್ಟಿರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕೂಡಿಸುವ ಕಾರ್ಯ ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಈ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳ ಅಳವಡಿಕೆ ವಿಚಾರದಲ್ಲಿ ರೈತ ಮುಖಂಡ ವೀರ ಸಂಗಯ್ಯ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರತಕ್ಕಂತಹ ತುಂಗಭದ್ರಾ ಜಲಾಶಯದ ಈ ಒಂದು ಗೇಟ್ ಗಳ ಅಳವಡಿಕೆ ವಿಚಾರದಲ್ಲಿ ಅವೈಜ್ಞಾನಿಕತೆಯಿಂದ ಕೂಡಿದೆನಾ ಅಂತಕ್ಕಂತಹ ಅನುಮಾನವನ್ನ ಸ್ವತಃ ಕನ್ನಯ್ಯ ನಾಯ್ಡು ಅವರೇ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂತಹ ಸ್ಫೋಟಕ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ಒಂದೇ ಒಂದು ಕ್ರಸ್ಟ್ ಗೇಟ್ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕೇವಲ ಕ್ರಸ್ಟ್ ಗೇಟ್ ನಂಬರ್ 18 ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಟಿಬಿ ಬೋರ್ಡ್ ನ ಕಾರ್ಯವೈಖರಿಯ ಬಗ್ಗೆ ಇವತ್ತು ಈ ರೀತಿಯಾದಂತಹ ಪ್ರಸಂಗಗಳು ಮತ್ತು ಅವೈಜ್ಞಾನಿಕವಾಗಿ ಮಾಡಲಾಗ್ತಿದೆ ಅಂತಕ್ಕಂತಹ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಕೇವಲ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ಇವತ್ತು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತಕ್ಕಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇವಲ ಪ್ರಚಾರವನ್ನು ಕೂಡ ತಗೊಳ್ತಾ ಇದೆ ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಕಳೆದ 3 ತಿಂಗಳಿಂದ ಪ್ರಾರಂಭ ಆದ್ರೂ ಕೂಡ ಇಂತಹ ಕ್ರಸ್ಟ್ ಗೇಟ್ ಗಳನ್ನ ಈಗಾಗಲೇ ಕೂಡಿಸ್ತಕ್ಕಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಮಂದಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ ಅಂತಕ್ಕಂತಹ ಒಂದು ವಿಚಾರ ಕೂಡ ಸಾಕಷ್ಟು ಮಹತ್ವದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿಯ ಅಧಿಕಾರಿಗಳು ವಿಜಯನಗರ ಜಿಲ್ಲಾಡಳಿತ ಮತ್ತು ಸಚಿವರಿಗೆ, ರಾಜಕಾರಣಿಗಳಿಗೆ ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂತ ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥ. ಯಾಕೆ ಅಂತ ಹೇಳೋದಾದ್ರೆ ಇದುವರೆಗೂ ಕೂಡ ಆಗಿರ್ತಕ್ಕಂತಹ ಒಂದೇ ಒಂದು ಕ್ರಸ್ಟ್ ಗೇಟ್, ಆದ್ರೆ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಬಂದಂತಹ ಸಚಿವ ಜಮೀರ್ ಅಹಮದ್ ಅವರಿಗೆ 5 ಗೇಟ್ಗಳು ಪೂರ್ತಿಯಾಗಿದೆ ಅಂತಕ್ಕಂತಹ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ವಿಜಯನಗರ ಜಿಲ್ಲಾಡಳಿತಕ್ಕೆ ತುಂಗಭದ್ರಾ ಆಡಳಿತ ಮಂಡಳಿಯ ಅಧಿಕಾರಿಗಳು ಒಂದು ತಪ್ಪು ಸಂದೇಶವನ್ನ ಕೊಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ದಾರಿ ತಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ವಿಚಾರ ಇವತ್ತು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗ ಮುಂಗಾರು ಹಂಗಾಮು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಅಷ್ಟರೊಳಗಡೆ ಎಲ್ಲಾ ಗೇಟ್ ಗಳನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನಾ, ಎಲ್ಲಾ ಹೊಸ ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರವನ್ನ ಹೇಳಲಾಗ್ತಾ ಇದೆ.
ಒಂದು ಗೇಟ್ ಅನ್ನ ಮಾತ್ರ ಕೂಡಿಸಿರ್ತಕ್ಕಂತಹ ತುಂಗಭದ್ರಾ ಆಡಳಿತ ಮಂಡಳಿ ಇನ್ನು 10 ಗೇಟ್ಗಳನ್ನ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ತುಂಗಭದ್ರಾ ಬೋರ್ಡ್ ನ ಕಾರ್ಯದರ್ಶಿ ಆಗಿರ್ಬೋದು, ಸ್ಥಳೀಯ ಇಂಜಿನಿಯರ್ಗಳಾಗಿರ್ಬೋದು, ಈ ಒಂದು ವಿಚಾರದಲ್ಲಿ ಅಧಿಕೃತವಾಗಿ ಎಷ್ಟು ಕ್ರಸ್ಟ್ ಗೇಟ್ ಗಳನ್ನ ನಾವು ಕೂಡಿಸಿದ್ದೇವೆ, ಆದ್ರೆ ಎಷ್ಟು ಕ್ರಸ್ಟ್ ಗೇಟ್ ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂತಹ ವಿಚಾರವನ್ನ ಒಂದೇ ಒಂದು ಪ್ರೆಸ್ ನೋಟ್ ಆಗ್ಲಿ ಅಥವಾ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಆಗ್ಲಿ ಮಾಧ್ಯಮದವರಿಗೂ ಹೇಳದೇ ಇರ್ತಕ್ಕಂಥದ್ದು, ಜೊತೆಗೆ ವಿಜಯನಗರ ಜಿಲ್ಲಾಡಳಿತಕ್ಕೂ ಕೂಡ ಹೇಳದೇ ಇರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ತುಂಗಭದ್ರಾ ಜಲಾಶಯದ ಈ ಒಂದು ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಆಡಳಿತ ಮಂಡಳಿಯ ಕಾರ್ಯವೈಖರಿ ಅನುಮಾನವನ್ನ ಮೂಡಿಸ್ತದೆ ಅಂತಕ್ಕಂತಹ ವಿಚಾರಗಳು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಏನೇ ಮಾಡಿ ಆದ್ರೆ ರೈತರ ಜೊತೆಗೆ ಆಟವನ್ನ ಆಡಬೇಡಿ ಅಂತಕ್ಕಂತಹ ಎಚ್ಚರಿಕೆಯನ್ನ ಸ್ಥಳೀಯ ರೈತ ಸಂಘಟನೆ ನಾಯಕರುಗಳು ಕೊಟ್ಟಿರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.